ಎಸ್ಐಟಿ ಅಧಿಕಾರಿಗಳ ತಂಡ ದೇವೇಗೌಡರ ಮನೆ ಬಾಗಿಲ ಬಳಿ ನಿಂತಿದೆ. 15ರಿಂದ 20 ನಿಮಿಷ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತಂಡ ದೇವೇಗೌಡರ ಮನೆ ಬಳಿ ಹೋಗಿ ಈವರೆಗೂ ಬಾಗಿಲು ತೆಗೆದಿಲ್ಲ. ದೇವೇಗೌಡರ ಮನೆಯಲ್ಲೇ HD ರೇವಣ್ಣ ಇದ್ದಾರೆ ಅನ್ನೋದು ಎಸ್ಐಟಿಗೆ ಖಚಿತ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ದೇವೇಗೌಡರ ಮನೆಯ ಮುಂದೆ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪದ್ಮನಾಭನಗರದ ದೇವೇಗೌಡರ ಮನೆಯ ಮುಂದೆ ಎಸ್ಐಟಿ ಅಧಿಕಾರಿಗಳ ತಂಡ ಮನೆ ಬಾಗಿಲು ಓಪನ್ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 15ರಿಂದ 20 ನಿಮಿಷ ಆಗಿದೆ. ಈವರೆಗೂ ಎಸ್ಐಟಿ ಅಧಿಕಾರಿಗಳಿಗೆ ಬಾಗಿಲು ತೆಗಿತಾ ಇಲ್ಲ ದೇವೇಗೌಡರ ಮನೆಯ ಸಿಬ್ಬಂದಿ. HD ರೇವಣ್ಣ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಬಂದ್ರು, ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೇ ಇದ್ರು HD ರೇವಣ್ಣ. ಈಗ ಎಸ್ಐಟಿ ಅಧಿಕಾರಿಗಳು HD ರೇವಣ್ಣನವರನ್ನ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ. HD ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ ಆರೋಪದ ಮೇಲೆ HD ರೇವಣ್ಣ ಬಂಧನ ಆಗಿದೆ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್. ದೇವೇಗೌಡರ ಮನೆ ಮುಂದೆ ದೊಡ್ಡ ಹೈ ಡ್ರಾಮಾ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮಾಧ್ಯಮಗಳು ಲೋಗೋ ಹಿಡಿದು ಪ್ರತಿಕ್ರಿಯೆಯನ್ನ ಕೇಳಿದ್ವು. ರೇವಣ್ಣ ಒಂದೇ ಒಂದು ಮಾತು ಆಡಿಲ್ಲ. ದೇವೇಗೌಡರ ಮನೆಯಿಂದ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ತಮ್ಮ ರೇವಣ್ಣನವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಸ್ಐಟಿ ವಶಕ್ಕೆ HD ರೇವಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.